ವಿದ್ಯಾಭವನ ಏರ್ಪಡಿಸಿರುವ ಈ ಸಂತವಾಣಿ ಕಾರ್ಯಕ್ರಮ ಕೇವಲ ಸಾಂಸ್ಕೃತಿಕ ಮಹತ್ವ ಮಾತ್ರ ಅಲ್ಲ, ಸಾಮಾಜಿಕ ಮಹತ್ವವೂ ಇದೆ. ಇದಕ್ಕೆ ಇವತ್ತಿನ ಪರಿಸರದಲ್ಲಿ ಎಲ್ಲ ಮೌಲ್ಯಗಳು ಅಪಮೌಲ್ಯಗೊಳ್ತಿರುವಂಥ ಈ ಹೊತ್ತಿನಲ್ಲಿ ನಮ್ಮ ನಾಗಾಭರಣ ಅವರು ಹೇಳಿದ ಹಾಗೆ ಇವತ್ತು ಮತ್ತೆ ನಾವು ಸಾತ್ವಿಕ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸಬೇಕಾಗಿದೆ. ಹಿರಿಯರು ಒಟ್ಟು ಸಮಾಜದ ಬಗ್ಗೆ ಯಾವ ರೀತಿ ಚಿಂತನೆ ನಡೆಸಿದ್ದಾರೆ ಅನ್ನೋದನ್ನು ಹೊಸ ತಲೆಮಾರಿಗೆ ತಲುಪಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಾಡಿನ ಎಲ್ಲ ಕಡೆಯಿಂದ ವಿದ್ವಾಂಸರು ಬಂದು ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ವಿಶೇಷ ಏನು ಅಂತಂದರೆ ಎಲ್ಲ ಮಾಧ್ಯಮಗಳನ್ನು ಒಳಗೊಂಡಿರೋದು. ಅದು ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಚಿತ್ರ ಇರ್ಬೋದು, ಪ್ಯಾನೆಲ್ ಡಿಸ್ಕಷನ್ ಇರ್ಬೋದು, ಚಲನಚಿತ್ರ ಇರ್ಬೋದು, ಎಲ್ಲ ಮಾಧ್ಯಮಗಳನ್ನು ಒಳಗೊಳ್ತಾ ಇರೋದು. ಹಾಗೆಯೇ ಎಲ್ಲರನ್ನು ಒಳಗೊಳ್ತಾ ಇರೋದು, ಎಲ್ಲ ಧರ್ಮಗಳನ್ನು. ಬೌದ್ಧ, ಜೈನ, ಕ್ರಿಸ್ತ, ಇಸ್ಲಾಂ, ನಾಥಪಂಥ, ತತ್ವಪದ, ವಚನ ಸಾಹಿತ್ಯ, ಹರಿದಾಸ ಪರಂಪರೆ, ಹೀಗೆ ಭಿನ್ನ ಭಿನ್ನ ಚಿಂತನೆಗಳನ್ನು ಒಳಗೊಂಡ ಕಾರ್ಯಕ್ರಮ ನಿಜವಾಗಿಯೂ ಅತ್ಯುತ್ತಮವಾದದ್ದು. ಒಂದು ರೀತಿ ಸಾಮಾಜಿಕ ಬದಲಾವಣೆಗೆ ಇದು ಚಾಲನೆಯನ್ನು ನೀಡಬಹುದು. ಸಮಾಜದಲ್ಲಿ ಒಂದು ಸಣ್ಣ ಸಂಚಲನ ಉಂಟಾಗಬಹುದು. ಒಂದು ರೀತಿಯಲ್ಲಿ ಇತ್ಯಾತ್ಮಕ ಪರಿಣಾಮವನ್ನು ಬೀರಬಹುದು ಅನ್ನೋ ನಂಬಿಕೆ ನನಗಿದೆ. ಭಾರತೀಯ ವಿದ್ಯಾಭವನ ಹಲವು ರೀತಿಯಲ್ಲಿ ಒಂದಲ್ಲ ಒಂದು ಶ್ರೇಷ್ಠ ಕೆಲಸಗಳನ್ನು ಮಾಡ್ತಾ ಬರ್ತಾ ಇರುತ್ತೆ. ಅದು ಒಂದು ಉತ್ಸವ ಅಂತ ಹಾಗೆ ಇರುತ್ತೆ. ಆದರೆ ಆ ಉತ್ಸವದ ಜೊತೆಯಲ್ಲೇ ಒಂದು ಕಳಕಳಿ ಇರ್ತದೆ, ಒಂದು ಸಾಮಾಜಿಕ ಕಳಕಳಿ. ಸಾಂಸ್ಕೃತಿಕವಾಗಿ ಏನನ್ನೇ ಬೆಳೆಸಬೇಕಾದರೂ ಅದು ಸಮಾಜದ ಉದ್ಧಾರಕ್ಕಾಗಬೇಕು ಅನ್ನೋದಷ್ಟೇ ಅವರ ಗುರಿಯಾಗುತ್ತೆ. ಅದರಲ್ಲೂ ಈಗ ಸಂತವಾಣಿಯನ್ನು ಇಡೀ 10 ದಿನಗಳ ನಿರಂತರದ ಗೋಷ್ಠಿಗಳ ಮುಖಾಂತರ ನಿರಂತರವಾಗಿ ಬೇರೆ ಬೇರೆ ಮಾಧ್ಯಮಗಳನ್ನು ಬಳಸಿಕೊಳ್ತಾ ಸಂತವಾಣಿಯ ಇಂದಿನಿಂದ ಪ್ರಾರಂಭವಾದ ಚಲನಚಿತ್ರೋತ್ಸವದ ಜೊತೆಯಲ್ಲಿಯೇ ಪುಸ್ತಕ ಮೇಳ, ನಂತರದಲ್ಲಿ ಅದರ ಬಗ್ಗೆ ಬೇರೆ ಬೇರೆ ವಿಚಾರವಂತರಿಂದ ಮಾತುಕತೆಗಳು ಅವೆಲ್ಲವನ್ನು ಹಮ್ಮಿಕೊಂಡು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದಾರೆ. ಇದಕ್ಕೆ ಶುಭವಾಗಲಿ ಅಂತ ಹಾರೈಸ್ತೇನೆ. ಹಾಗೆಯೇ ನೀವೆಲ್ಲರೂ ಬಂದರೆ ಶುಭವಾಗ್ತದೆ. ದಯವಿಟ್ಟು ಎಲ್ಲರೂ ಬನ್ನಿ, ಕೇಳಿ. ನಂತರ ಇವತ್ತಿನ ನಿಜವಾದ ಆಶಯ ಇದೆಯಲ್ಲ, ಮನುಷ್ಯನ ಹಾಗೆ ಕಾಣುವುದು ಇದೆಯಲ್ಲ, ಮನುಷ್ಯನನ್ನು ನೋಡುವ ಬಗೆಯೇ ಬದಲಾಗಿರುವಾಗ ಅಲ್ಲಿ ಮತ್ತೆ ಮನುಷ್ಯನನ್ನು ಕಾಣುವಂತಹ ಕೆಲಸ ಮಾಡೋ ಈ ರೀತಿಯ ಸಂತ ವಾಣಿಗಳಿಗೆ ನೀವು ಕೂಡ ಪ್ರೇಕ್ಷಕರಾಗಿ, ವೀಕ್ಷಕರಾಗಿ, ಶ್ರೋತೃಗಳಾಗಿ ನಿಮ್ಮ ಜೊತೆಯಲ್ಲಿ ಇಡೀ ಭಾರತ ತನ್ನ ಪರಂಪರೆಯನ್ನು ಉಳಿಸ್ಕೊಳ್ಳಿ ಅಂತ ಆಶಿಸ್ತೇನೆ. ನಮಸ್ಕಾರ. ಸಂತವಾಣಿ ಪ್ರೋಗ್ರಾಮಲ್ಲಿ ಸಿನಿಮಾ ಇದೆ, ಸಾಹಿತ್ಯ ಇದೆ, ಸಂಗೀತ ಇದೆ, ಡ್ಯಾನ್ಸ್ ಇದೆ, ಭಾಷಣಗಳು ಎಲ್ಲ ಇದೆ. ಯಾಕೆ ಈ ಥರ ಇದೆ ಅಂದರೆ ಒಂದೊಂದು ಮಾಧ್ಯಮ ಒಬ್ಬೊಬ್ಬರಿಗೆ ಅಟ್ರ್ಯಾಕ್ಟ್ ಆಗುತ್ತೆ. ಬಟ್ ಎಲ್ಲ ಮಾಧ್ಯಮದಲ್ಲಿ ಹೇಳೋದು ಒಂದೇ ವಿಷಯ, ನಾವೆಲ್ಲರೂ ಒಂದೇ. ನಮ್ಮ ಬೇರೆ ಬೇರೆ ಡಿಫ್ರೆನ್ಸಸ್ ಇದ್ರೂ ಅಲ್ಟಿಮೇಟ್ಲಿ ವಿ ಆರ್ ಒನ್ ಆ್ಯಂಡ್ ಲೆಟ್ ಅಸ್ ನಾಟ್ ಡೆಸ್ಟ್ರಾಯ್ ದ ಡಿಫ್ರೆನ್ಸಸ್ ಇದ್ರೂ ಇರಲಿ, ಅದನ್ನು ಎಂಜಾಯ್ ಮಾಡೋಣ. ನಮ್ಮ ದೇಶದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಅವರ್ ಕಂಟ್ರಿ ಭಾರತ್ ಈಸ್ ಡಿಫರೆನ್ಸಸ್. ಅದನ್ನು ಹಾಳು ಮಾಡಬಾರ್ದು ಅನ್ನೋ ಆ ಅಭಿಪ್ರಾಯನ ತಿಳಿಸೋದಕ್ಕೆ ಈ ಸಂತವಾಣಿ ಅನ್ನೋ ಪ್ರೋಗ್ರಾಮ್ ಮಾಡಿರೋದು. ಅದಕ್ಕೋಸ್ಕರ ಸ್ವಾಮಿ ರಂಗನಾಥಾನಂದರು ಹೇಳಿದಾರಲ್ಲ, ಎಟರ್ನಲ್ ವ್ಯಾಲ್ಯೂಸ್ ಆಫ್ ಎ ಚೇಂಜಿಂಗ್ ಸೊಸೈಟಿ ಅಂತ. ಅದನ್ನು ತೋರಿಸೋದಕ್ಕೆ ನಾವು ಇವಾಗ ಟೆಕ್ನಾಲಜಿಲಿ ಭಾಳ ಮುಂದುವರೆದಿರ್ಬೋದು, ಬೇರೆದರೆಲ್ಲ ಮುಂದುವರೆದಿರ್ಬೋದು, ಆದರೆ ಅಟ್ ದ ಬಾಟಮ್ ಆಫ್ ಇಟ್ ಆಲ್ ವಿ ಹ್ಯಾವ್ ದಿಸ್ ಎಟರ್ನಲ್ ವ್ಯಾಲ್ಯೂ, ನೇಮ್ಲಿ ಅವರ್ ಸನಾತನ ಧರ್ಮ. ಸನಾತನ ಧರ್ಮಕ್ಕೆ ಒಂದು ರೀಜನ್ ಇಲ್ಲ, ಒಂದು ರಿಲಿಜನ್ ಇಲ್ಲ, ಒಂದು ಕ್ಯಾಸ್ಟ್ ಇಲ್ಲ, ಒಂದು ಲ್ಯಾಂಗ್ವೇಜ್ ಇಲ್ಲ, ಏನೂ ಇಲ್ಲ. ಅದರಲ್ಲಿರೋದು ಒಂದೇ ಒಂದು ಮನುಷ್ಯತ್ವ. ದಟ್ ಇಸ್ ದ ರೀಸನ್ ವೈ ದಿಸ್ ಪ್ರೋಗ್ರಾಮ್ ಇಸ್ ಡನ್.